ವಿನಯ್ ಸೋಮಯ್ಯ ಸಾವಿನ ಪ್ರಕರಣವನ್ನು ರಾಜಕೀಯ ದಾಳವಾಗಿಸಿಕೊಂಡಿರುವ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವತಿಯಿಂದ ಮಂಗಳವಾರ ಕುಶಾಲನಗರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿಯಿಂದ ನೂರಾರು ಪಕ್ಷದ ಕಾರ್ಯಕರ್ತರು ಬಾವುಟ ಹಿಡಿದು ಬಿಎಂ ರಸ್ತೆಯ ಮೂಲಕ ಕಾರ್ಯಪ್ಪ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಮೆರವಣಿಗೆ ಉದ್ದಕ್ಕೂ ಬಿಜೆಪಿ ಮುಖಂಡರ ವಿರುದ್ಧ ಧಿಕ್ಕಾರ ಕೂಗಿದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿದರು. ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಾಪ್ ಸಿಂಹ ಬಿಜೆಪಿ ಮುಖಂಡರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಧಿಕ್ಕಾರ 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 ಪ್ರತಾಪ್ ಸಿಂಹನಿಗೆ ರಾಜಕಾರಣಕ್ಕೆ ಹೆಣ ಹುಡುಕುವ ಪ್ರತಾಪ್ ಸಿಂಹನಿಗೆ ಇದೇ ಸಂದರ್ಭ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಮಾತನಾಡಿ, ಬಿಜೆಪಿಗರ ಮನೆದೇವರೇ ಸುಳ್ಳು. ಸಾವಿನ ರಾಜಕಾರಣ ಮಾಡುವ ಕೀಳು ಮಟ್ಟದ ರಾಜಕೀಯ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯದಲ್ಲಿ ಸಾಯಿಸಿ ರಾಜಕೀಯ ನಡೆಯುತ್ತಿದೆ ಎಂದು ಆರೋಪಿಸಿದರು. ಮಾಡಿದ್ದಾರೆ ಮೆಸೇಜ್ನ ಸತ್ತ ಮೇಲೆ ಮೊಬೈಲ್ನ ತಗೊಂಡು ಅದು ಯಾರ್ಯಾರಿಗೆ ಕಳಿಸುವಂತ ಕೆಲಸವನ್ನು ಮಾಡೋದು ಎಲ್ಲವೂ ಸಿಗುತ್ತೆ. ಎಲ್ಲರ ಮೊಬೈಲನ್ನು ಸೀಸ್ ಮಾಡುವಂಥ ಕೆಲಸವನ್ನು ಸಿಒಡಿಯವರು ಮಾಡಿದ್ದಾರೆ. ತಡೀರಿ, ಶಶಿಧರ್ ಅವರು ಹೇಳ್ತಾ ಇದ್ರು ರಣಹದ್ದಿಗಳು ಬಂದಂಗೆ ಬರ್ತಾರೆ ಅಂತ. ಸಾಯಿಸ್ಬಿಟ್ಟು ಎಣವನ್ನು ತಗೊಂಬಂದು ಸಂಸ್ಕಾರ ಮಾಡಕ್ ಬಿಡ್ಲಿಲ್ಲ ಅವರು. ಸೀಳ್ ನಾಯಿ ಬಂದಂಗೆ ಬರ್ತಾರೆ ಯಾರನ್ನ ಸತ್ತೋದ್ರೆ. ಎಲ್ಲ ಮಾಧ್ಯಮದವರು ಹೋದ ಮೇಲೆ ಟಿವಿ ಕ್ಯಾಮ್ರಾ ಹೋದ ಮೇಲೆ ಇವರು ಹೊರಟೋತಾರೆ ಎಣ ಬಿಟ್ಬಿಟ್ಟಲ್ಲಿ. ಪಾಪ ಆಮೇಲೆ ಪೊಲೀಸ್ನವ್ರು ತಗೊಂಡು ಅವ್ರ ಮನೆ ಕೊಡ್ತಾರೆ. ಶವ ಸಂಸ್ಕಾರ ಮಾಡುವಾಗ ಬಿಜೆಪಿಯವನು ಯಾವನಾದ್ರೂ ಒಬ್ಬ ಇದ್ನ ಅಲ್ಲಿ ತೋರಿಸಿ. ಶವ ಸಂಸ್ಕಾರ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಯಾರಾದ್ರೂ ಒಬ್ಬ ಇದ್ನ ಅವ್ರ ಮನೆಯವರೇ ಹೇಳ್ಬೇಕು ದಯಮಾಡಿ. ಅದು ಸತ್ತಿನ ದಿವಸ ಆಗಿದ್ದು. ಈಗ ನಾಳೆ ಮತ್ತೆ ಬರ್ತಾವ್ರೆ. ನಾಳೆ ಹಾಲು ತುಪ್ಪ ಹಿಂದೂ ಸಂಪ್ರದಾಯದ ಪ್ರಕಾರ 3 ದಿವಸ ಆದ್ಮೇಲೆ ಹಾಲು ತುಪ್ಪ ಬಿಡ್ತೀವಲ್ವಾ. ಇಡೀ ರಣ ಹದ್ದುಗಳೇ ಬೆಂಗಳೂರಿನಿಂದ ಬರ್ತಾವ್ರೆ. ಸಿ.ಟಿ. ರವಿ, ವಿಜಯೇಂದ್ರ ಆದಿಯಾಗಿ, ಅಶೋಕ್ ಆದಿಯಾಗಿ ಎಲ್ಲರೂ ಬರ್ತಾವ್ರೆ. ಹಾಲು ತುಪ್ಪನೂ ನೆಮ್ಮದಿಯಾಗಿ ಬಿಡಲ್ಲ ಅವರು. ಇದಾದ್ಮೇಲೆ 11ನೇ ದಿವಸ ಕಾರ್ಯಕ್ರಮಕ್ಕೆ ಬರ್ತಾರೆ. ತಿಥಿ ದಿವಸನೂ ತಿಥಿ ಮಾಡೋಕ್ಕೂ ಬಿಡಲ್ಲ ಅವ್ರನ್ನ. ಇದು ಅವ್ರ ಬ್ಲಡ್ಡಲ್ಲೇ ಕರಗತ್ತಾಗಿರೋದು. ಬಿಜೆಪಿಯವ್ರ ಬ್ಲಡ್ಡಲ್ಲಿ ಬಂದ್ಬಿಟ್ಟಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಬಿಜೆಪಿಗರು ಹೆಣದ ಮುಂದೆ ರಾಜಕೀಯ ಮಾಡುವ ಕೆಟ್ಟ ಹವ್ಯಾಸ ಬಿಡಬೇಕು. ಕೇವಲ ಜಾತಿ ಧರ್ಮ ನಡುವೆ ಕಂದಕ ಸೃಷ್ಟಿಸಿ ಲಾಭ ಮಾಡಿಕೊಳ್ಳುವ ಕುತಂತ್ರ ಇನ್ನು ಮುಂದೆ ನಡೆಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ ಮುಖಂಡ ನಾಪಣ್ಣ ಮುತ್ತಪ್ಪ, ಕೆಕೆ ಮಂಜುನಾಥ್ ಕುಮಾರ್ ಸಂದರ್ಭೋಚಿತವಾಗಿ ಮಾತನಾಡಿದರು. ಈ ಸಂದರ್ಭ ಕಾಂಗ್ರೆಸ್ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತಿತರರು ಇದ್ದರು. ಆ ಸರ್ಕಾರದ ನೀತಿಯ ಪ್ರಕಾರವೇ ಕುಶಾಲನಗರ ಪಾಲಿಟೆಕ್ನಿಕ್, ಕೆಆರ್ಪೇಟೆ ಪಾಲಿಟೆಕ್ನಿಕ್, ಮಂಗಳೂರು ಪಾಲಿಟೆಕ್ನಿಕ್, ಚಾಮರಾಜನಗರ, ಹಾಸನ, ಬಹುತೇಕ ಬೀದರು ಸೇರಿದಾಗೆ ಅನೇಕ ಸರ್ಕಾರಿ ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಕಾಲೇಜ್ ಪಾಲಿಟೆಕ್ನಿಕ್ ಆಗಿತ್ತು. ಅವತ್ತು ಜಿ.ವಿ.ಜಿ. ಅವರಲ್ಲಿ ಚುನಾವಣೆಯನ್ನ 2004ರಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಅಪ್ಪಚ್ಚುರಂಜನ್ ಸೋತಿದ್ರು. ಕಾಂಗ್ರೆಸ್ ಧರ್ಮಸಿಂಗ್ ಸರ್ಕಾರ ಇತ್ತು. ಹೇಗೆ ಅಪ್ಪಚ್ಚುರಂಜನ್ ಇಂಜಿನಿಯರಿಂಗ್ ಕಾಲೇಜ್ ಆರಂಭ ಮಾಡ್ತಿದ್ರು? ಮರ್ಯಾದೆ ಇದೆಯಲ್ರಿ ಹೇಳ್ಕೊಳ್ಳಿಕ್ಕೆ ಜನರ ಮುಂದೆ? ನೀವು ಸೋತಾಗಲ್ವಾ ಇಂಜಿನಿಯರಿಂಗ್ ಕಾಲೇಜ್ ಆಗಿದ್ದು? ಮೆಡಿಕಲ್ ಕಾಲೇಜ್ ಆಗಿದೆ ಯಾವಾಗ? 2005-6ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲಿ ಮೆಡಿಕಲ್ ಕಾಲೇಜ್ ಇಲ್ವೋ ಅಲ್ಲಿ ಮೆಡಿಕಲ್ ಕಾಲೇಜ್ ಆರಂಭ ಮಾಡಬೇಕು ಅಂತೇಳಿ ಸರ್ಕಾರದ ನೀತಿಗೆ ಅನುಸಾರವಾಗಿ ಮಂಡ್ಯದಲ್ಲಿ ಮೆಡಿಕಲ್ ಕಾಲೇಜ್ ಆಯಿತು. ಮೈಸೂರು ಮೆಡಿಕಲ್ ಕಾಲೇಜ್ ಇತ್ತು, ಅಲ್ಲಾಗಲಿಲ್ಲ. ಕುಶಾಲನಗರದ ಮಡಿಕೇರಿಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳು, ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಆಯಿತು, ಹಾಸನದಲ್ಲಿ ಮೆಡಿಕಲ್ ಕಾಲೇಜ್ ಆಯಿತು. ಇದು ಸರ್ಕಾರದ ನೀತಿಗೆ ಅನುಸಾರವಾಗಿ ಮೆಡಿಕಲ್ ಕಾಲೇಜ್ಗಳಾಯಿತು. ಅಪ್ರಚುರ ಶಾಸಕರು ಕೂಡ, ಕನಿಷ್ಠ ಶಾಸಕರು ಕೂಡ ಆಗಿರಲಿಲ್ಲ.